ಸಂಸಾರದಲ್ಲಿ ಮುಳುಗಿದ ನಮ್ಮನ್ನು ಗುರುರಾಯರು ಎಷ್ಟು ಅದ್ಭುತವಾಗಿ ರಕ್ಷಣೆ ಮಾಡ್ತಾರೆ, ನಮ್ಮ ಕಷ್ಟಗಳನ್ನು ಹೇಗೆ ಪರಿಹಾರ ಮಾಡ್ತಾರೆ, ನಾವು ಪ್ರಾಣ ಹೋಗುವಷ್ಟು ಸಂಕಷ್ಟದಲ್ಲಿ ಸ್ಥಿತಿಯಲ್ಲಿದ್ದರೂ ಕೂಡ ನಮ್ಮನ್ನು ಹೇಗೆ ಉದ್ಧಾರ ಮಾಡ್ತಾರೆ ಎಂಬ ವಿಷಯವನ್ನು ಇವತ್ತು ದೃಷ್ಟಾಂತ ಪುರಸ್ಸರವಾಗಿ ತಿಳಿದುಕೊಳ್ಳೋಣ ಬನ್ನಿ. ಗುರುರಾಯರ ಸಪ್ತಾಹದ ಈ ಸಂದರ್ಭದಲ್ಲಿ ಗುರುರಾಯರು ಜ್ವಲಂತವಾಗಿ ಹೇಗೆ ಪವಾಡಗಳನ್ನು ಮಾಡಿದ್ದಾರೆ, ಅದರಂತೆ ನಮ್ಮ ಜೀವನದಲ್ಲೂ ಪವಾಡಗಳು ನಡೆಯಬೇಕು, ಅದಕ್ಕೋಸ್ಕರ ನಾವು ಗುರುಗಳಲ್ಲಿ ಶರಣಾಗತರಾಗಬೇಕು. ಈ ಸಂದೇಶವನ್ನು ತಿಳಿದುಕೊಂಡ್ರೆ ಗುರುರಾಯರ ಈ ಸಪ್ತಾಹದ ಪರ್ವಕಾಲ ನಿಜಕ್ಕೂ ಸಾರ್ಥಕ. ಗದುಗಿನ ಸಮೀಪದ ಆ ಪುಟ್ಟಹಳ್ಳಿ ಕಿರೀಟಗಿರಿ. ಬೆಳಗಿನ ಹೊತ್ತಿನಲ್ಲಿ ಮಂಜಿನ ಹನಿ ಬೆಳೆ ಹೊಲಗಳ ಮೇಲೆ ಮುತ್ತಿನಂತೆ ಜಿಗಿಯುತ್ತಿತ್ತು. ಗಾಳಿಯಲ್ಲಿ ತುಳಸಿಯ ಸುವಾಸನೆ, ಮನೆ ಮನೆಗೂ ಗೋಮಯದ ಲೇಪನ, ಕಣ್ಮನ ಸೆಳೆಯುವ ಸರಳ ಜೀವನ. ಆ ಹಳ್ಳಿಯ ಮಧ್ಯದಲ್ಲಿ ವಿಶಾಲವಾದ ಅಂಗಳದ ಮನೆ, ಅದುವೇ ದೇಸಾಯಿ ಮನೆತನ. ದೇಸಾಯಿಯವರು ಆ ಪ್ರದೇಶದ ಗೌರವಾನ್ವಿತರು, ಧರ್ಮಪರರು, ದಾನಶೀಲರು. ಆದರೆ ಅವರ ದೊಡ್ಡ ಸಂಪತ್ತು ಏನು ಗೊತ್ತಾ? ಗುರುಸಾರ್ವಭೌಮರಾದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮೇಲೆ ಒಂದು ಅಚಂಚಲವಾದ ಒಂದು ಭಕ್ತಿ. ಪ್ರತಿನಿತ್ಯ ಬೆಳಿಗ್ಗೆ ಮನೆ ಬಾಗಿಲಲ್ಲಿ ಆ ತಾಮರೆಯ ಮೇಲೆ ಕುಳಿತು ಶ್ರೀ ರಾಘವೇಂದ್ರಾಯ ನಮಃ ಎಂದು ಜಪಿಸುವುದು ಅವರ ಒಂದು ನಿಯಮ. ಅವರ ಮಗ ಬಹಳ ಚುರುಕು, ಚಂಚಲ, ಕಣ್ಣಲ್ಲಿ ಕುತೂಹಲದ ಜ್ಯೋತಿ, 5-6 ವರ್ಷದ ಬಾಲಕ. ಗ್ರಾಮದಲ್ಲಿ ಎಲ್ಲರಿಗೂ ಅವನೇ ಅಚ್ಚುಮೆಚ್ಚು. ಒಂದು ದಿನ ದೇಸಾಯಿಯವರು ಸಂತೋಷದಿಂದ ಮನೆಗೆ ಬರ್ತಾರೆ. ಅಮ್ಮ, ಇಂದು ನಮ್ಮ ಮನೆಗೆ ಮಹಾಭಾಗ್ಯ ಗುರುಸಾರ್ವಭೌಮರು ಭಿಕ್ಷೆಗೆ ಬರ್ತಿದ್ದಾರೆ ಅಂತ ಘೋಷಣೆಯನ್ನು ಮಾಡ್ತಾರೆ. ಮನೆ ಮಂದಿ ಎಲ್ಲರಿಗೂ ಕೂಡ ಆನಂದವೋ ಆನಂದ. ಗ್ರಾಮವೇ ಸಂಭ್ರಮಿಸುತ್ತೆ. ಬಂಧು ಬಾಂಧವರು, ಶಿಷ್ಯರು, ಅಭಿಮಾನಿಗಳು ಎಲ್ಲರಿಗೂ ಕೂಡ ಕೂಡಲೇ ಆಹ್ವಾನ ಹೋಗುತ್ತೆ. ಮನೆ ಅಂಗಳದಲ್ಲಿ ದೊಡ್ಡ ಮಂಟಪ ಕಟ್ಟಲಾಗುತ್ತೆ. ಮಾವಿನ ಎಲೆಗಳಿಂದ ತೋರಣ ಸಿದ್ಧಪಡಿಸಲಾಗುತ್ತೆ. ಪೂಜೆಗೆ ಪವಿತ್ರವಾದ ನೀರು, ಪಂಚಾಮೃತ, ಹೂವುಗಳು, ಚಂದನ ಎಲ್ಲವೂ ಸಿದ್ಧವಾಗುತ್ತೆ. ಆಗಮಿಸಿದ ಎಲ್ಲ ಬಂಧುಗಳನ್ನು ಸಂತೋಷಪಡಿಸುವುದಕ್ಕೋಸ್ಕರ ಒಂದು ವಿಶಾಲವಾದ ಹಂಡೆಯಲ್ಲಿ ಮಾವಿನ ಹಣ್ಣಿನ ಸೀಕರಣೆ ಸಿದ್ಧವಾಗಿದೆ. ಮಾವಿನ ಪರಿಮಳ ಗಾಳಿಯಲ್ಲಿ ಹರಡುತ್ತೆ. ಎಲ್ಲ ಹೆಂಗಸರು ಮಾತನಾಡಿಕೊಳ್ತಾರೆ, ಇದು ಗುರುಗಳಿಗೆ ಇಷ್ಟವಾಗಬೇಕು, ರುಚಿ ಸರಿ ಇರಬೇಕು ಅಷ್ಟೇ ಅಂತ ಮಾತನಾಡಿಕೊಳ್ತಾರೆ. ಅಷ್ಟರಲ್ಲಿ ಆ ಪುಟ್ಟ ಬಾಲಕ ಓಡಾಡ್ತಾ ಇದ್ದ. ಅವನ ಕಣ್ಣು ಆ ದೊಡ್ಡ ಕಡಾಯದ ಮೇಲೆ ಬೀಳುತ್ತೆ. ಇದರಲ್ಲೇನಿದೆ? ಎಷ್ಟು ದೊಡ್ಡ ಪಾತ್ರೆ, ಅದರೊಳಗೆ ನೋಡಿದರೆ ಹೇಗಿರುತ್ತೆ? ಅವನ ಮನಸ್ಸಿನಲ್ಲಿ ಒಂದು ಕುತೂಹಲದ ಬೆಂಕಿ ಹುಟ್ಟುತ್ತೆ. ಅವನು ಒಂದು ಕಲ್ಲಿನ ಮೇಲೆ ನಿಂತು ಬಾಗಿ ಆ ಕಡಾಯಿ ಒಳಗಡೆ ನೋಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾನೆ. ಯಾವ ಕಲ್ಲಿನ ಮೇಲೆ ಕಾಲು ಇಟ್ಟು ಕಡಾಯಿಯನ್ನು ಇಣುಕಿ ನೋಡ್ತಾ ಇದ್ದಾನೋ, ಕೆಳಗಿನ ಕಲ್ಲು ಸ್ವಲ್ಪ ಜಾರಿದೆ. ಕ್ಷಣಕಾಲ ಒಂದು ಜಾರಿಕೆ, ಒಂದು ಕಿರುಚು. ಇದ್ದಕ್ಕಿದ್ದಂತೆ ಮಾವಿನ ಹಣ್ಣಿನ ಸಿಹಿಕರಣೆಯೊಳಗಡೆ ಬಾಲಕ ಬಿದ್ದು ಹೋದ. ಕ್ಷಣದಲ್ಲೇ ಕತ್ತಲೆ ಆವರಿಸುತ್ತೆ. ಮನೆ ಮಂದಿಗೆ ಅರಿವಾಗುವಷ್ಟರಲ್ಲಿ ಅಘಟಿತ ಘಟನೆ ನಡೆದು ಬಿಡುತ್ತೆ. ಕಡಾಯದಿಂದ ಬಾಲಕನನ್ನ ಹೊರಗೆ ತೆಗಿತಾರೆ. ಆದರೆ ದೇಹ ನಿಶ್ಚಲ, ಉಸಿರು ಇಲ್ಲ, ಕಣ್ಣು ಮುಚ್ಚಿದೆ. ಅವನ ತಾಯಿ ಭೂಮಿಗೆ ಉರುಳಿ ಬೀಳ್ತಾಳೆ. ಅಯ್ಯೋ ನನ್ನ ಮಗ ಅಂತ ಅಳ್ತಾಳೆ. ದೇಸಾಯಿಯವರ ಹೃದಯ ಒಡೆದು ಹೋಗುತ್ತೆ. ಆನಂದದ ಮನೆ ಶೋಕದ ಮಂಟಪವಾಗುತ್ತೆ. ಅಷ್ಟರಲ್ಲಿ ಪೂಜೆಗೆ ಸಿದ್ಧರಾಗ್ತಾ ಇದ್ದ ಗುರುಸಾರ್ವಭೌಮರಿಗೆ ಈ ವಿಚಾರ ತಿಳಿಯುತ್ತೆ. ಶಿಷ್ಯ ಬಂದು ನಡುಗುವ ಧ್ವನಿಯಲ್ಲಿ ಹೇಳ್ತಾನೆ, ಸ್ವಾಮಿ, ದೇಸಾಯಿಯವರ ಮಗ ಸೀಕರಣೆಯಲ್ಲಿ ಬಿದ್ದು ಪ್ರಾಣ ಬಿಟ್ಟ. ಆಗ ಗುರುಗಳು ಕ್ಷಣಕಾಲ ಮೌನವನ್ನು ವಹಿಸ್ತಾರೆ, ಕಣ್ಣು ಮುಚ್ಚುತ್ತಾರೆ. ಅವರ ಹೃದಯದಲ್ಲಿ ಪರಮಾತ್ಮನನ್ನು ಧ್ಯಾನ ಮಾಡುತ್ತಾರೆ. ಕೂಡಲೇ ಮಂದಹಾಸವನ್ನು ಬೀರ್ತಾರೆ. ಬಾಲಕನನ್ನು ಇಲ್ಲಿ ಕರೆದುಕೊಂಡು ಬನ್ನಿ ಅಂತ ಶಾಂತವಾಗಿ ಹೇಳ್ತಾರೆ. ಮೃತ ದೇಹವನ್ನು ಗುರುರಾಯರ ಎದುರು ತಂದು ಮಲಗಿಸ್ತಾರೆ. ಸುತ್ತಲೂ 1000 ಕಣ್ಣುಗಳು ನೋಡ್ತಾ ಇವೆ. ಕಣ್ಣೀರಿನ ಸಾಗರವೇ ಸುತ್ತಲೂ ಕಾಣಿಸ್ತಾ ಇದೆ. ಗುರುರಾಯರು ಕಮಲದಂತೆ ಕಣ್ಣು ಮುಚ್ಚಿ ಮಂತ್ರ ಜಪವನ್ನು ಪ್ರಾರಂಭ ಮಾಡಿದ್ದಾರೆ. ಅವರ ತುಟಿಗಳಲ್ಲಿ ಮಂತ್ರ ಸ್ಪಂದನ, ಅವರ ಹೃದಯದಲ್ಲಿ ಪರಮಾತ್ಮನ ಧ್ಯಾನ. ಮಂತ್ರೋದಕವನ್ನು ತೆಗೆದು ಬಾಲಕನ ಮೇಲೆ ಪ್ರೋಕ್ಷಣೆ ಮಾಡುತ್ತೆ. ಅನಂತರ ತಾವು ಮಂದ ಸ್ವರದಲ್ಲಿ ಹೇಳ್ತಾರೆ, ಬಾಲಕ ಎದ್ದೇಳು, ಮೃತ್ಯುವನ್ನು ಗೆದ್ದು ಎದ್ದೇಳು. ಗುರುಗಳು ಹೇಳಿದ ಕ್ಷಣದಲ್ಲಿ ಕ್ಷಣಕಾಲ ಎಲ್ಲೆಡೆಯೂ ನಿಶ್ಶಬ್ದ. ಬಾಲಕನ ಎದೆ ಚಲಿಸಲಿಕ್ಕೆ ಪ್ರಾರಂಭವಾಗುತ್ತೆ. ಉಸಿರು ಪ್ರವೇಶಿಸುತ್ತೆ. ಕಣ್ಣು ತೆರೆದುಕೊಳ್ಳುತ್ತವೆ. ನಿದ್ದೆಯಿಂದ ಎದ್ದವನಂತೆ ಧಗ್ಗನೆ ಮೇಲೆದ್ದು ಕುಳಿತುಕೊಳ್ತಾನೆ. ಸಮಗ್ರ ಜನಸ್ತೋಮ ಗಾಬರಿಯಲ್ಲಿ ಮುಳುಗಿ ಹೋಗುತ್ತೆ. ಈ ಘಟನೆಯನ್ನು ನಂಬಲಾರದ ತಾಯಿ ಮತ್ತಷ್ಟು ಕಣ್ಣೀರನ್ನೇ ಸುರಿಸ್ತಾಳೆ. ಗುರುರಾಯರು ಮೃದುವಾಗಿ ಕೇಳ್ತಾರೆ, ಮಗು ಏನಾಯಿತು? ಬಾಲಕ ಉತ್ತರಿಸ್ತಾನೆ,
ನನ್ನನ್ನು ಇಬ್ಬರು ಕಪ್ಪು ಬಣ್ಣದ ದಂಡ ಹಿಡಿದವರು ಎಳಿತಾ ಇದ್ರು. ಹಠಾತ್ ನೀವು ಕೈ ಬೀಸಿ ಕರೆದಿರಿ. ಅವರು ನನ್ನನ್ನು ಬಿಟ್ಟು ಹೋಗ್ಬಿಟ್ರು. ನಾನು ಇಲ್ಲಿಗೆ ಪುನಃ ಬಂದೆ ಅಂತ ಹೇಳ್ತಾನೆ. ಜನಸ್ತೋಮ ಕಣ್ಣೀರು ಹಾಕುತ್ತೆ. ದೇಸಾಯಿಯವರು ಗುರುರಾಯರ ಪಾದಗಳಿಗೆ ಬಿದ್ದು ಶರಣಾಗತರಾಗ್ತಾರೆ. ಇದು ನಿಮ್ಮ ಕೃಪೆ ಸ್ವಾಮಿ, ನಮ್ಮ ಮಗ ನಿಮ್ಮದು. ತಮ್ಮ ಅಧೀನದ ಭೂಮಿಯನ್ನೇ ಗುರುರಾಯರಿಗೆ ಸಮರ್ಪಿಸ್ತಾರೆ. ಈ ಗ್ರಾಮವೇ ನಿಮ್ಮದು ಅಂತ ಶರಣಾಗತರಾಗ್ತಾರೆ. ಆ ದಿನದಿಂದ ಕಿರೀಟಗಿರಿ ಪವಿತ್ರ ಕ್ಷೇತ್ರವಾಗುತ್ತೆ. ಇಂದಿಗೂ ಆ ಗ್ರಾಮ ಮಂತ್ರಾಲಯ ಮಠದ ಅಧೀನದಲ್ಲಿದೆ. ದೇಸಾಯಿ ಮನೆತನ ಇಂದಿಗೂ ಗುರುಭಕ್ತಿಯಲ್ಲಿ ನೆಲೆಗೊಂಡಿದೆ. ಪೂಜ್ಯರಾದ ಶ್ರೀ ಜಗನ್ನಾಥದಾಸರು ಈ ಪವಾಡವನ್ನು ತಮ್ಮ ಪದ್ಯದಲ್ಲಿ ಸೆರೆ ಹಿಡಿದಿದ್ದಾರೆ. ಚೂತ ಫಲರಸಿ ಪೋತ ಮುಳುಗೆ ಮೃತ್ಯು ಭೀತಿಯ ಬಿಡಿಸಿದ ಅನಾಥ ರಕ್ಷಕ ರಾಯಬಾರೋ ತಂದೆ ತಾಯಿ ಬಾರೋ. ಇದು ಕೇವಲ ಒಂದು ಪದ್ಯವಲ್ಲ, ಇದು ಇತಿಹಾಸದ ಸಾಕ್ಷಿ. ಕಿರೀಟಗಿರಿಯ ಈ ಘಟನೆ ಕೇವಲ ಒಂದು ಕಾಲಘಟ್ಟದ ಪವಾಡವಲ್ಲ, ಅದು ನಮ್ಮ ಜೀವನದ ಒಂದು ಪ್ರತಿಬಿಂಬ. ದೇಸಾಯಿಯ ಮಗ ಮಾವಿನ ಸೀಕರಣೆ ಒಳಗಡೆ ಕುತೂಹಲದಿಂದ ಬಾಗಿ ನೋಡ್ದ, ಅರಿಯದೆ ಅಲ್ಲೇ ಮುಳುಗಿ ಪ್ರಾಣ ಬಿಟ್ಟ. ಕಣ್ಣಿಗೆ ಕಾಣುವ ರೂಪದಲ್ಲಿ, ಕಿವಿಗೆ ಕೇಳುವ ಶಬ್ದದಲ್ಲಿ, ನಾಲಿಗೆಗೆ ಸಿಗುವ ರುಚಿಯಲ್ಲಿ, ಮನಸ್ಸಿಗೆ ತೃಪ್ತಿ ಕೊಡುವ ಸುಖಗಳಲ್ಲಿ ನಾವು ಕೂಡ ನಿತ್ಯವೂ ಬಾಗಿ ನೋಡ್ತಾ ನಿಂತಿದ್ದೇವೆ. ಸಿಹಿ ನಮ್ಮನ್ನು ಆಕರ್ಷಣೆ ಮಾಡ್ತಾ ಇದೆ, ಸುಖ ನಮ್ಮನ್ನು ಸೆಳಿತಾ ಇದೆ. ನಾವು ಅದನ್ನು ನೋಡಿ ಅನುಭವಿಸೋಣ ಅಂತ ಬಾಯಿ ಚಪ್ಪರಿಸ್ತಾ ಇದ್ದೀವಿ. ನಿಧಾನವಾಗಿ ವಿಷಯಗಳ ಹಂಡೆಯೊಳಗಡೆ ಬಿದ್ದು ಹೋಗ್ತಾ ಇದ್ದೀವಿ. ಮೊದಲಿಗೆ ಅದು ಸಿಹಿ, ಅನಂತರ ಅದು ಬಂಧನ, ಆಮೇಲೆ ಅದೇ ನಮ್ಮ ದಹನ. ದೇಸಾಯಿಯ ಮಗ ಹೊರಬರಲು ಸಾಧ್ಯವಾಗಲಿಲ್ಲ, ಅವನ ಪ್ರಾಣವೇ ನಿಂತು ಹೋಯಿತು. ನಮ್ಮ ಆತ್ಮ ಜೀವನವೂ ಕೂಡ ಹಾಗೆ ನಿಶ್ಚಲವಾಗಿ ನಿಂತು ಹೋಗುವ ಸ್ಥಿತಿ ಬಂದಿದೆ. ಭಕ್ತಿ ಕುಗ್ಗುತ್ತಾ ಇದೆ, ಧ್ಯಾನ ಮರೆಯಾಗ್ತಾ ಇದೆ, ನಾಮಸ್ಮರಣೆ ನಿಂತೇ ಹೋಗಿದೆ. ಇಂತಹ ಸಂದರ್ಭದಲ್ಲಿ ಯಾರು ರಕ್ಷಕರು? ಶ್ರೀ ರಾಘವೇಂದ್ರ ಎಂಬ ನಾಮವೇ ನಮ್ಮ ರಕ್ಷಕ. ದೇಸಾಯಿಯ ಮಗನಿಗೆ ಗುರುಸಾರ್ವಭೌಮರು ಮಂತ್ರೋದಕವನ್ನು ಪ್ರೋಕ್ಷಿಸಿ ಹೇಳಿದ್ರು, ಬಾಲಕ ಎದ್ದೇಳು, ಮೃತ್ಯುವನ್ನು ಗೆದ್ದು ಬಾ. ಇಂದು ನಮಗೂ ಕೂಡ ಇಂಥ ಗುರುವಾಣಿಯೇ ಬೇಕಾಗಿದೆ. ಮಾನವನೇ ಎಚ್ಚರವಾಗು, ವಿಷಯ ರಸದಿಂದ ಹೊರಗೆ ಬಾ. ಗುರುವಾಣಿಯಿಂದಷ್ಟೇ ನಾವು ಹೊರಗೆ ಬರಲು ಸಾಧ್ಯ. ಕೈಯಲ್ಲಿ ಹಣ, ಮನದಲ್ಲಿ ಅಹಂಕಾರ, ಇಂದ್ರಿಯಗಳಲ್ಲಿ ಆಸಕ್ತಿ, ಒಳಗೆ ಎಲ್ಲವೂ ಖಾಲಿ ಖಾಲಿ. ಇಂತಹ ಸಂದರ್ಭದಲ್ಲಿ ಗುರುರಾಯರ ನಾಮಸ್ಮರಣೆ ಬಿಟ್ಟು ಬೇರೆ ಯಾವ ರಕ್ಷಣೆಯೂ ನಮ್ಮಲ್ಲಿ ಇಲ್ಲ. ದೇಸಾಯಿಯ ಮಗನನ್ನ ಎತ್ತಿದಂತೆ ವಿಷಯ ರಸದಲ್ಲಿ ಮುಳುಗಿದ ನಮ್ಮನ್ನೂ ಗುರುಗಳೇ ಎತ್ತಿ ಹಿಡಿಯಿರಿ. ಮಾವಿನ ಸಿಹಿ ಕ್ಷಣಿಕ, ಆದರೆ ಗುರುಕೃಪೆಯ ಸಿಹಿ ಶಾಶ್ವತ. ಸಂಸಾರದ ಹಂಡೆ ಬಲು ಬಿಸಿ, ಗುರುಪಾದದ ಶರಣಾಗತಿ ಅತ್ಯಂತ ಆಪ್ಯಾಯಮಾನ. ಗುರುರಾಯರೇ, ನಾವು ಕುತೂಹಲದ ಬಾಲಕರು, ಸಂಸಾರದ ಹಂಡೆಯಲ್ಲಿ ಬಿದ್ದಿದ್ದೇವೆ. ನಮ್ಮ ಮೇಲೆ ಮಂತ್ರೋದಕವನ್ನು ಪ್ರೋಕ್ಷಿಸಿರಿ, ಉಪಜೀವಿಸು ಎಂದು ನಮ್ಮನ್ನು ಅನುಗ್ರಹಿಸಿರಿ. ಇದು ಯಾವುದೋ ಒಂದು ಐತಿಹಾಸಿಕ ಕಥೆಯಲ್ಲ, ಇದು ನಮ್ಮ ಆತ್ಮ ಪರಿಶೀಲನೆಯ ಕಥೆ. ದೇಸಾಯಿಯ ಮಗನ ಈ ಪವಾಡ ನಮ್ಮ ಜೀವನದ ದಾರಿದೀಪವಾಗಲಿ. ಗುರುರಾಯರ ಅನುಗ್ರಹ ನಿರಂತರವಾಗಿ ಇರಲಿ. ಶ್ರೀ ರಾಘವೇಂದ್ರ ಎಂಬ ನಾಮಸ್ಮರಣೆಯಲ್ಲಿ ಹಾಗೂ ನಾಮಲೇಖನದಲ್ಲಿ ಸಾವಿರಾರು ಮಂದಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ರಾಯರ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಇವತ್ತಿನ ದಿವಸ ಒಬ್ಬರು ಡಾಕ್ಟರ್ ರಾಜ್ಕುಮಾರ್ ಎ ಕುಲಕರ್ಣಿ ಇವರು ಉತ್ತರಾಷಾಢ ನಕ್ಷತ್ರ ಮಕರ ರಾಶಿಯಲ್ಲಿ ಜನಿಸಿದ್ದಾರೆ. ಬಹಳಷ್ಟು ಮಂದಿಗೆ ಆರೋಗ್ಯ ಭಾಗ್ಯವನ್ನು ನೀಡಿದ್ದಾರೆ. ತುಂಬ ಒಳ್ಳೆಯ ಪರೋಪಕಾರ ಜೀವನವನ್ನು ನಡೆಸಿದ್ದಾರೆ. ರಾಯರ ಪರಮ ಭಕ್ತರಾಗಿದ್ದಾರೆ. ರಾಯರು ಒಂದು ರೂಪದಲ್ಲಿ ಇವರ ಒಳಗಡೆ ನಿಂತು ಸಾವಿರಾರು ಮಂದಿ ಅನಾರೋಗ್ಯ ಪೀಡಿತರಿಗೆ ಆರೋಗ್ಯವನ್ನು ನೀಡಿದ್ದಾರೆ. ಅಂತಹ ಉತ್ತಮರಾದ ಡಾಕ್ಟರ್ ರಾಜ್ಕುಮಾರ್ ಅವರು ಇವತ್ತಿನ ದಿವಸ ನಮ್ಮ ಮುಂದೆ ಮಾತನಾಡ್ತಾರೆ. ಅವರ ಮಾತುಗಳನ್ನು ಕೇಳಿಸಿಕೊಳ್ಳೋಣ ಬನ್ನಿ. ನಾನು ಡಾಕ್ಟರ್ ರಾಜ್ಕುಮಾರ್ ಎ ಕುಲಕರ್ಣಿ, ಗುಲ್ಬರ್ಗ ಜಿಲ್ಲೆ, ಕಲಬುರಗಿ. ನಾನು ಸರ್ಕಾರಿ ವೈದ್ಯನಾಗಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿ ಈಗ ಜುಲೈ 25ರಲ್ಲಿ ರಾಯರು ನನ್ನ ಸಂಕಷ್ಟಗಳನ್ನು ಅರಿತು ನನ್ನ ಜೀವನದಲ್ಲಿ ಬಂದಿದ್ದಾರೆ. ನನಗೆ ಗುರುವಾರ ದಿವಸ ಮೊಬೈಲ್ ಮುಖಾಂತರ ನಾನು ನಿಮ್ಮ ಮನೆಗೆ ಬಂದಿದ್ದೇನೆ. ಇವೆಲ್ಲ ತರಿಸ್ಕೊಳ್ಳುವಂತೆ ಮಂತ್ರಾಕ್ಷತ್ರಿ, ನಾಮಲೇಖನ ಬುಕ್ಕು ಇವೆಲ್ಲ ಪೋಸ್ಟ್ ಮುಖಾಂತರ ಮತ್ತು ಗುರುವಾರ ಬಂದಿದ್ದು ಶ್ರಾವಣ ಮಾಸದ ಆರಾಧನೆ ದಿವಸ ಫಸ್ಟ್ ಗುರುವಾರ
24 ಜುಲೈ ದಿವಸ ರಾಯರ ಅನುಗ್ರಹದಿಂದ ನಾನು 42 ದಿನ ಸಪ್ತಾಹ ಮಾಡಿದೆ. ನನಗೇನು ಗೊತ್ತೇ ಇರಲಿಲ್ಲ. ನಾನು 35 ವರ್ಷದ ಮೊದಲು ರಾಯರ ದರ್ಶನ ಮಾಡಿದ್ದೆ, ಅದು ಆದಮೇಲೆ ಆಗಿಲ್ಲ. ಈಗ ರಾಯರು ನನ್ನ ಜೀವನದಲ್ಲಿ ಬಂದಿದ್ದಾರೆ, ನನ್ನ ಉದ್ಧಾರ ಮಾಡಲಿಕ್ಕೆ ಬಂದಿದ್ದಾರೆ. ರಾಯರು ಆರಾಧನೆ ದಿವಸ 48 ದಿನ ಮೂಲಮಂತ್ರ 108, ಗಾಯತ್ರಿ ಮಂತ್ರ 9, ನಾಮಲೇಖನ 3 ಕೂಡಿ 48 ದಿನದ ಸಪ್ತಾಹ ಮುಗಿಸಿದ್ದೀನಿ. ಅಕಸ್ಮಾತ್ ನನಗೇನು ಇದು ಆಗ್ತಾ ಇದೆ. 48 ದಿನದ ಸಪ್ತಾಹ ಮುಗಿಸಿ ಹಾಗೆ ಕಂಟಿನ್ಯೂ ಮಾಡಿ, ದಿನ ಹಾಗೆ ಕಂಟಿನ್ಯೂ ಮಾಡಿ, ಮುಂದೆ ನಮ್ಮ ಬೇಮಟ್ಟಿ ವೆಂಕಟಾಚಾರ್ಯರು ಅವರ ಮೊಬೈಲ್ ಮುಖಾಂತರ ನಾನು ಕೇಳಿದ್ದು 1 ಲಕ್ಷದ ನಾಮಲೇಖನ ಸಂಕಲ್ಪ ಮಾಡಲಿಕ್ಕೆ ಹೇಳಿದರು. ಅವ್ರ ಪ್ರಕಾರ ನಾನು ವಿಜಯದಶಮಿ ದಿವಸ 2ನೇ ಅಕ್ಟೋಬರು 100 ದಿನದ 1 ಲಕ್ಷ ನಾಮಲೇಖನ ಮಾಡಲಿಕ್ಕೆ, ಈ ನಾಮಲೇಖನದಲ್ಲಿ ರಾಘವೇಂದ್ರರು, ರಾಮದೇವರು ರಾಘವೇಂದ್ರ ಎನಿಸ್ಕೊಂಡಿದ್ದಾರೆ, ಹನುಮಾನ್ ದೇವರು ರಾಘವೇಂದ್ರ ಎನಿಸ್ಕೊಂಡಿದ್ದಾರೆ, ಸಾಕ್ಷಾತ್ ಮಂತ್ರಾಲಯ ರಾಘವೇಂದ್ರ ಕೂಡ ರಾಘವೇಂದ್ರ ಎನಿಸ್ಕೊಂಡಿದ್ದಾರೆ. ವೆಂಕಟಾಚಾರ್ಯ ಹೇಳಿದ್ದು, ಮೂವರು ಈ ನಾಮಲೇಖನದಲ್ಲಿ ಒಂದು ರಾಘವೇಂದ್ರ ಬರೆದ್ರೆ ಮೂವರಿಗೆ ಜಪಿಸಿದಂಗೆ ಆಗುತ್ತೆ. ಇದು ಒಳ್ಳೆಯ ಕೆಲಸ ಅಂತ ಹೊರೋದ್ರಿಂದ ರಾಯರ ಅನುಗ್ರಹದಿಂದ ಯಾವುದೇ ಥರದ ಇದು ಆಗದೆ ದಿನ ಏನು ಅಡೆತಡೆ ಇಲ್ಲದೆ ನನ್ನ 3 ದಿನದ ಸಂಕಲ್ಪ ಮುಗಿಸಿದೆ. ದಿನ 1000 ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ಟಾರ್ಟ್ ಮಾಡಿ 3 ದಿನದಲ್ಲಿ ಮೊನ್ನೆ ಜನವರಿ 10ಕ್ಕೆ ಮುಕ್ತಾಯವಾಯಿತು. ಅವತ್ತಿನ ದಿವಸ ಕಲಬುರಗಿಯ ರಾಘವೇಂದ್ರ ದರ್ಶನ ಆಯಿತು. ರಾಯರದು ಅವರ ಅನುಗ್ರಹ ಭಾಳಿದೆ. ಆ್ಯಕ್ಚುಲಿ ಯಾವಾಗಲೂ ದಿನ ಬ್ರಹ್ಮಿ ಮುಹೂರ್ತದಲ್ಲಿ ದಿನ 4 ಗಂಟೆಗೆ ಎಚ್ಚರಿಕೆ ಆಗುತ್ತೆ ನನಗೆ. ಆವಾಗ ನಾನು ಅವರ ಮಂತ್ರ ಓದ್ತೀನಿ, ಅದು ಆದಮೇಲೆ ಆಮೇಲೆ ಪೂಜೆ ಮಾಡ್ತೀನಿ. ರಾಘವೇಂದ್ರ ಅನುಗ್ರಹ ಇನ್ನೂ ಆಗ್ತಾಯಿದೆ. ಅಂದ್ಕೊಂಡಿದ್ದೀನಿ ರಾಘವೇಂದ್ರ ಅವರ ಅನುಗ್ರಹ ಇತ್ತು ಅಂದರೆ ನನ್ನೆಲ್ಲ ಸಮಸ್ಯೆಗಳು ಪರಿಹರಿಸಿ ಅವರಿಗೆ ನನ್ನ ಬೃಂದಾವನ ಕರೆಸ್ಕೊಳ್ತಾರೆ. ನಮ್ಮೆಲ್ಲರಿಗೆ ನನ್ನ ಮಿಸಸ್ ಸುಮಂಗಲ, ಮಗ ಆದಿತ್ಯ ಮತ್ತು ಮಗ ಅಮರನಾಥ್, ದೊಡ್ಡ ಮಗ ಬಂದು ಹೋಗಿದ್ದಾನೆ. ನನ್ನ ಸಂಕಲ್ಪ ಟೈಮಿನಲ್ಲೇ ಬಂದು ಹೋಗಿದ್ದಾನೆ. ಹೀಗೆ ನಾವೆಲ್ಲರೂ ನನ್ನೆಲ್ಲ ಸಮಸ್ಯೆ ಪರಿಹಾರ ಮಾಡಿಕೊಂಡು ರಾಯರು ನನ್ನ ಮೂಲ ಬೃಂದಾವನ ಕರೆಸ್ಕೊಳ್ತಾರೆ ಅಂದ್ಕೊಂಡಿದ್ದೀನಿ. ಹೀಗೆ ಅವರ ಆಶೀರ್ವಾದ ಇತ್ತು ಅಂದರೆ ಪ್ರತಿನಿತ್ಯ ನಾನು 108 ಮೂಲಮಂತ್ರ, 9 ಗಾಯತ್ರಿ ಮಂತ್ರ ಹೀಗೆ ಪಠಿಸುತ್ತಾ 10 ಲಕ್ಷದ ನಮ್ಮ ಬೇಮಟ್ಟಿ ವೆಂಕಟಾಚಾರ್ಯರು ಹೇಳಿದರು, 10 ಲಕ್ಷ ಮಾಡಲಿಕ್ಕೆ ಇದು ಮಾಡಿರಿ ಮಾಡಿದ್ರು. ಅದಕ್ಕೆ ಖುಷಿ. ರಾಯರ ಅನುಗ್ರಹ ಇತ್ತು ಅಂದರೆ ಆಗ್ತದೆ. ಪ್ರತಿ ಆರಾಧನೆ ದಿವಸ ಮಾಡಬೇಕಂತ ಪ್ಲ್ಯಾನು ಮಾಡಿದ್ದೀನಿ. ರಾಯರ ಅದಕ್ಕೆ ಶಕ್ತಿ ಕೊಟ್ಟರೆ, ಅದಕ್ಕೆ ಅನುಮೋದನೆ ಕೊಟ್ಟರೆ ನಾನು ಅದನ್ನು ಸಂಕಲ್ಪ ಮಾಡ್ತೀನಂತ ರಾಯರ ಮೇಲೆ ಹೇಳ್ತೇನೆ. ರಾಯರು ಅವರ ಆಶೀರ್ವಾದ ಬೇಕಷ್ಟೇ, ಅವ್ರು ಮಾಡಿಸ್ಬೇಕಷ್ಟೇ. ಈಗ ನನಗನ್ಸಿದ ಮಟ್ಟಿಗೆ ಎಲ್ಲನೂ ಅವರೇ ಮಾಡಿಸಿದ್ದಾರೆ. ರಾಯರೇ ನನಗೆ ನಾಮಲೇಖನ ಬುಕ್ ತರಿಸಿದ್ದು ರಾಯರೇ. ಅವ್ರು ಬಂದು ನಮ್ಮ ಮೊಬೈಲ್ನಲ್ಲಿ ಎಲ್ಲನೂ ರಾಯರ ಅವರ ದೇಶದಂತೆ ಅವರ ಆಶೀರ್ವಾದದಂತೆ ನಾನು ಬಂದಿದ್ದೀನಿ. ರಾಯರ ಆಶೀರ್ವಾದ ಇದ್ದರೆ ಆಗ್ತದಂತ ನನಗೆಲ್ಲರೂ ಹೇಳ್ತಿದ್ರು ಹಿರಿಯರು. ಅವರು ಬೇಕಾದರೆ ಕರೆಸ್ಕೊಡ್ತಾರೆ. ನನ್ನ ಸಂಕಲ್ಪ ನೋಡಿ, ನನ್ನ ಸಂಕಷ್ಟ ನೋಡಿ ಅವರು ನನ್ನ ಪರಿಹಾರ ಮಾಡಲಿಕ್ಕೆ ಬಂದಿದ್ದಾರೆ. ನನ್ನದು ಪರಿಹಾರ ಮಾಡ್ತಾನೂ ಇದ್ದಾರೆ. ಮೋಸ್ಟ್ಲಿ ನಾನು ಅವರಲ್ಲಿ ಬೇಡ್ಕೊಂಡಿದ್ದು ನನ್ನ ಸಮಸ್ಯೆ ಎಲ್ಲ ಬಗೆಹರಿಸಿ ನನ್ನ ಬೃಂದಾವನ ಕರೆಸ್ಕೊಡ್ಬೇಕಂತ ಪ್ರತಿನಿತ್ಯ ನಾನೇ ನನ್ನ ಬ್ರಹ್ಮಿ ಮುಹೂರ್ತಲ್ಲೇ ಕೇಳ್ತೀನಿ. ರಾಯರ ಅನುಗ್ರಹದಿಂದ ನನಗೆ ಅನುಗ್ರಹ ಆಗಿ ನನ್ನೆಲ್ಲ ಸಮಸ್ಯೆಗಳು ಪರಿಹಾರ ಆಗಿ ನನ್ನ ಮಕ್ಕಳೆಲ್ಲ ವಿದ್ಯಾಭ್ಯಾಸ ಚೆನ್ನಾಗಿ ಮಾಡಿಸಿ ಆಶೀರ್ವಾದ ಮಾಡ್ತಾರೆ. ನಮ್ಮ ಫ್ಯಾಮಿಲಿ ಉನ್ನತ ಮಟ್ಟಕ್ಕೆ ಏರಿಸ್ತಾರೆ ಅಂತ ರಾಘವೇಂದ್ರ ಮೇಲೆ ಭಕ್ತಿ ಇಟ್ಟು ಪ್ರಾರ್ಥನೆ ಮಾಡ್ಕೊಳ್ತೀನಿ. ಕೊನೆಗೆ ನಮ್ಮ ಬೇಮಟ್ಟಿ ವೆಂಕಟಾಚಾರ್ಯರಿಗೆ ಹೃದಯಪೂರ್ವಕ ವಂದನೆಗಳಲ್ಲಿ ನಾನು ಮುಗಿಸ್ತಾ ಇದ್ದೀನಿ. ಜೈ ಶ್ರೀ ರಾಘವೇಂದ್ರಾಯ ನಮ, ಜೈ ಶ್ರೀ ರಾಘವೇಂದ್ರಾಯ ನಮ. ಎಲ್ಲರಿಗೂ ಒಳ್ಳೇದು ಮಾಡಿರಿ ರಾಘವೇಂದ್ರ ಸ್ವಾಮಿರಿ. ಎಲ್ಲರಿಗೂ ಒಳ್ಳೆ ಭಕ್ತಿಯಿಂದ ನಂಬಿದರೆ ಯಾವುದೇ ಥರದ ಅಡೆತಡೆಗಳಾಗಲ್ಲ. ರಾಯರ ಭಕ್ತಿ ನನಗೆ ದಿನ 1000 ಬರೆದ್ರೆ 2 ಗಂಟೆ ಆದರೂ ಗೊತ್ತೇ ಆಗ್ತಿದ್ದಿಲ್ಲ. ಯಾವಾಗ ನಂದು ರಾಯರ 1000 ನಾಮಲೇಖನ ಮುಗಿಸಿ ನನ್ನದೇ ಗೊತ್ತಿಲ್ಲ. ಬೇಮಟ್ಟಿ ವೆಂಕಟಾಚಾರ್ಯ ಹೇಳಿದರು, ಬಾಯಿಂದ ಓದಿ ಬರಿಬೇಕು ಅಂದಿದ್ರು. ಅದರ ಪ್ರಕಾರ ಯಾವುದೇ ಥರದ ಅಡೆತಡೆ ಇಲ್ಲದೆ ನಂದು 1 ಲಕ್ಷ ನಾಮಲೇಖನ ಮುಗಿಸಿಬಿಟ್ಟಿದ್ದೀನಿ. ರಾಯರಿದ್ದಾರೆ, ಡೆಫಿನೆಟ್ಲಿ ರಾಯರಿದ್ದಾರೆ. ನನಗೆ ದಿನ 4 ಗಂಟೆ ಬ್ರಹ್ಮಿ ಮುಹೂರ್ತದಲ್ಲಿ ನಾನು ನರ್ಸಿ ಮಲಗೋಗಳೇ ರಾಯರೇ ನಂಗೆ 4 ಗಂಟೆಗೆ ಎಬ್ಸಕ್ಕೆ 4 ಗಂಟೆಗೆ ನಾನು ಕರೆಕ್ಟ್ ದಿನ ಹೇಳ್ತೀನಿ. ಒಂದಿನೂ ಮಿಸ್ ಆಗಿಲ್ಲ. ಇವತ್ತು ನಾನು ಬ್ರಹ್ಮಿ ಮುಹೂರ್ತ ಸ್ಟಾರ್ಟ್ ಮಾಡಿದ್ದೀನಿ ಮಂತ್ರ ಓದಲಿಕ್ಕೆ. ಆಗೋತ್ತಿಂದ ಇಲ್ಲಿವರೆಗೆ ರಾಯರ ಆಶೀರ್ವಾದದಿಂದ ಯಾವಾಗಲೂ ತಪ್ಪಿಲ್ಲ. ದಿನ ರಾಯರ ಸಂಕಲ್ಪದಲ್ಲಿ, ರಾಯರ ಪ್ರಾರ್ಥನೆಯಲ್ಲಿ ದಿನ ಪ್ರತಿ ಗುರುವಾರ ರಾಯರ ಪೂಜೆ ಮಾಡ್ತೀನಿ. ಮನೆಯಲ್ಲಿ ಸಿಂಪಲಾಗಿ ಮಾಡ್ತೀನಿ. ರಾಯರು ಸಿಂಪಲ್, ನಾನೇನು ಭಾಳಷ್ಟು ಇದು ಮಾಡಿ ರಾಯರ ಮೂರ್ತಿ ದಿನದಿ ಪೂಜೆ ಮಾಡಿ ಹೂವು ತುಪ್ಪ ದೀಪ ಹಚ್ಚಿ ನಾನು ಇದು ಮಾಡ್ತೀನಿ. ತುಳಸಿ ಎಲೆ ಹೂವು ಏರಿಸಿ ಅಷ್ಟೇ ಪೂಜೆ ಮಾಡ್ತೀನಿ. ರಾಯರ ತಪ್ಪೇ ತಿಳಿತಾ ರಾಯರ ಆಶೀರ್ವಾದ ಕೊಡ್ತಾರೆ ಯಾರು ಮಾಡಿದ್ರು ಅಂತ ನನಗೆ ನಂಬಿಕೆ ಇದೆ. ರಾಯರು ನನ್ನ ಸತ್ಯದಲ್ಲೇ ನನ್ನ ಸಮಸ್ಯೆಗಳೆಲ್ಲ ಬಗೆಹರಿಸಿ ನನ್ನ ಬೃಂದಾವನಕ್ಕೆ
ಮಂತ್ರಾಲಯ ಕರೆಸ್ಕೊಳ್ತಾರೆ ನಮ್ಮೆಲ್ಲರಿಗಂತ. ಕೊನೆಯಲ್ಲಿ ಮತ್ತೊಮ್ಮೆ ಕೋಟಿ ಕೋಟಿ ನಮನಗಳಿಂದ ರಾಯರಿಗೆ ಬೇಡ್ಕೊಡ್ತಾ ಇದ್ದೀನಿ. ನಮ್ಮೆಲ್ಲರಿಗೆ ಉದ್ಧಾರ ಆಗಬೇಕು, ಎಲ್ಲರಿಗೂ ಉದ್ಧಾರನೂ ಮಾಡಬೇಕು, ಎಲ್ಲರೂ ಒಳ್ಳೆಯದಾಗಬೇಕು ಎಲ್ಲರಿಗೆ ಅಂತ ಪ್ರಾರ್ಥಿಸುತ್ತಾ, ಶ್ರೀ ರಾಘವೇಂದ್ರಾಯ ನಮಃ, ಶ್ರೀ ಗುರು ರಾಘವೇಂದ್ರಾಯ ನಮಃ, ಶ್ರೀ ಗುರು ರಾಘವೇಂದ್ರಾಯ ನಮಃ, ಶ್ರೀ ಗುರು ರಾಘವೇಂದ್ರಾಯ ನಮಃ, ಶ್ರೀ ರಾಘವೇಂದ್ರ ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮಾರ್ಥಾಯ ಅಚತಾಂ ಕಲ್ಪವರ್ಗಂ ತಮ್ಮ ಕಾಮಧೇನು ಶ್ರೀ ರಾಘವೇಂದ್ರ ಸ್ವಾಮಿಗಳೇ, ನನ್ನನ್ನು ಶಕ್ತಿ ಕೊಡ್ರಿ, ನಮಗೆಲ್ಲ ನಿಮ್ಮ ಸೇವೆ ಮಾಡಲಿಕ್ಕೆ ನಿಮ್ಮ ಶಕ್ತಿ ಕೊಡ್ರಿ ಅಂತ ಮತ್ತೊಮ್ಮೆ ಪ್ರಾರ್ಥನೆ ಮಾಡಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಇಲ್ಲಿಯ ತನಕ ತಾವು ಕೇಳಿದಂತೆ ಡಾಕ್ಟರ್ ರಾಜ್ಕುಮಾರ್ ಅವರು 1,00,000 ಶ್ರೀರಾಘವೇಂದ್ರ ಎಂಬ ನಾಮಲೇಖನವನ್ನು ಮಾಡಿದ್ದಾರೆ. ಗುರುರಾಯರ ಸಂಪ್ರೀತಿಗೆ ಕಾರಣೀಭೂತರಾಗಿದ್ದಾರೆ, ಪರೋಪಕಾರವನ್ನು ಮಾಡಿದ್ದಾರೆ. ಇವರಿಗೂ ಇವರ ಕುಟುಂಬಕ್ಕೂ ಮಕ್ಕಳಿಗೂ ಎಲ್ಲರಿಗೂ ಕೂಡ ಗುರುರಾಯರು ವಿಶೇಷವಾಗಿ ಅನುಗ್ರಹವನ್ನು ಉಂಟು ಮಾಡಲಿ, ಇವರ ಎಲ್ಲ ಇಷ್ಟಾರ್ಥಗಳು ಕೂಡ ನೆರವೇರಲಿ, ಹಾಗೂ ಆಯುಷ್ಯ ಆರೋಗ್ಯಗಳ ಜೊತೆಯಲ್ಲಿ ಮತ್ತಷ್ಟು ಮಂದಿಗೆ ಇವರಿಂದ ಸೇವೆಯು ಸಲ್ಲಲಿ. ರಾಯರ ಪರಿಪೂರ್ಣವಾದ ಅನುಗ್ರಹ ಇವರಿಗೆ ಸಂಪ್ರಾಪ್ತವಾಗಲಿ. ನೀವು ಕೂಡ ಶ್ರೀ ರಾಘವೇಂದ್ರ ಎಂಬ ನಾಮಲೇಖನ ಯಜ್ಞದಲ್ಲಿ ತೊಡಗಿಕೊಳ್ಳಿ. ಅದಕ್ಕಾಗಿ ನಮ್ಮನ್ನು ವಾಟ್ಸ್ಯಾಪ್ ಮೂಲಕ ಸಂಪರ್ಕ ಮಾಡಿ. ಶ್ರೀಯುತರಾದ ಡಾಕ್ಟರ್ ರಾಜ್ಕುಮಾರ್ ಇವರಿಗೆ ನಮ್ಮ ಕಾಶಿ ಮಂತ್ರ ಮಂದಿರದ ವತಿಯಿಂದ ಇವತ್ತಿನ ದಿವಸ ಪ್ರಶಸ್ತಿಯನ್ನು ಪ್ರದಾನ ಮಾಡುತ್ತಿದ್ದೇವೆ. ಇವರಿಗೂ ಇವರ ಕುಟುಂಬಕ್ಕೂ ಸಂಪೂರ್ಣವಾಗಿ ಗುರುರಾಯರು ಅನುಗ್ರಹವನ್ನು ಉಂಟು ಮಾಡಲಿ. ಯಸ್ಸರ್ವಗುಣ ಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರೀಯತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಸುಹೃತು. ಶ್ರೀಕೃಷ್ಣಾರ್ಪಣಮಸ್ತು.